ಮನೆಗೋಸ್ಕರ ಸ್ವಲ್ಪ ಸ್ವಲ್ಪ ಬದನೆ ಗಿಡಗಳು ಹಚ್ಚಿರೋದು ನೋಡಿ. ಈ ಥರ ಇದ್ದಾವೆ ಬದನೆ ಗಿಡಗಳೆಲ್ಲ. ನಾನು ಆಲ್ರೆಡಿ ಇವಾಗ ಒಂದು 3 ಬದನೆಕಾಯಿನ ಹರ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಹರ್ಕೋಬೇಕು. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೆಣಸಿನ್ಕಾಯಿ ಗಿಡಗಳು ನೋಡಿ. ಹಾಗೆ ಟೊಮ್ಯಾಟೊ ಹಚ್ಚಿದ್ರು, ಟೊಮ್ಯಾಟೊ ಎಲ್ಲ ಒಣಗಿ ಹೋಗಿದೆ ಅದು. ಹಾಗೆ ಮಾವಿನ ಗಿಡ ನೋಡಿ, ಹೂ ತುಂಬ ಬಿಟ್ಟಿತ್ತು, ಬಟ್ ಇವಾಗ ಎಲ್ಲ ಉದುರಿ ಹೋಗಿದೆ. ಸ್ವಲ್ಪ ಸ್ವಲ್ಪ ಹೂ ಉಳಿದಿದೆ. ಹಾಗೆ ಸ್ವಲ್ಪ ಸ್ವಲ್ಪ ಮಿಡಿ ಕಾಯಿ, ಇವಾಗ ಕಾಯಿ ಆಗ್ತಾಯಿದೆ ನೋಡಿ. ಇಲ್ಲಿ ಅಲ್ಲಿ ತುದಿಯಲ್ಲಿ ಕಾಣಿಸ್ತಿರ್ಬೋದು, ಸ್ವಲ್ಪ ಸ್ವಲ್ಪ ಆಗಿದೆ. ಇದು ಗೋವಾದ ಮಾವಿನಕಾಯಿ ಗಿಡ. ದೊಡ್ಡ ದೊಡ್ಡ ಗಿಡಗಳಿದ್ದಾವೆ ಇಲ್ಲಿ ನೋಡಿ. ಇಲ್ಲಿ ಎಷ್ಟು ಮಾವಿನ ಗಿಡಗಳು, ದೊಡ್ಡ ದೊಡ್ಡ ಗಿಡಗಳಿದ್ದಾವೆ. ಹಾಗೆ ಇಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಹರ್ಕೊಂಬಿಡೋಣ. ಹಾಗೆ ಬದನೆಕಾಯಿನೂ ಪೂರ್ತಿ ಹರ್ಕೊಂಬಿಡ್ತೀನಿ ನಾನು. ಇವಾಗ ಹರಿತಾ ಇದ್ದೀನಿ ನೋಡಿ. ಇಲ್ಲಿ ಬದನೆಕಾಯಿ ಕೂಡ ನಾನು ಬಂದಿದ್ದೀನಿ. ಇಲ್ಲಿ ನಮ್ಮ ಪಿಂಕಿ ಕೂಡ ಬಂದಿದೆ ನೋಡಿ. ಮುಳ್ಳುಗಾಯಿ ಇದೆ, ಹರಿಯೋಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕಾಗಿತ್ತು ಇದನ್ನು. ಗಿಡನ ಕಿತ್ತಿ ಬಂತು ಸ್ವಲ್ಪ. ಎಷ್ಟು ಸೂಪರ್ ಆಗಿದ್ದಾವೆ ನೋಡಿ. ಬದನೆಕಾಯಿ ಮಾತ್ರ ಮಸ್ತಾಗುತ್ತೆ ಪಲ್ಯ. ಬದನೆಕಾಯಿ ಮಾತ್ರ ಸೂಪರ್ ಆಗಿದ್ದಾವೆ. ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹರ್ಕೋತಾ ಇದ್ದೀನಿ. ಫ್ರೆಶ್ ಆಗಿ ಡೈಲಿ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಿತ್ಕೋತಾ ಇರ್ತೀವಿ. ಹಾಗೆ ಟೊಮೆಟೊ ಗಿಡ ಒಣಗಿದೆ, ಆದರೂ ಕೂಡ ಟೊಮೆಟೊ ನೋಡಿ. ಇಲ್ಲಿ ಎಷ್ಟೊಂದು ಟೊಮೆಟೊ ಇದೆ. ಇಲ್ಲಿ ಇಷ್ಟೊಂದು ಬದನೆಕಾಯಿ ಹರ್ಕೊಂಡಿದ್ದೀನಿ. ಹಾಗೆ ಟೊಮೆಟೊಗಳು ನೋಡಿ ನೆಲಕ್ಕೆ ಹತ್ತಿದೆ ಗಿಡ. ಟೊಮೆಟೊ ಸೈಜ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಕಿತ್ತಾ ಇದೆ ನೋಡಿ ಟೊಮೆಟೊ ಕೂಡ. ಏನೋ ತಿಂದು ಹೋಗಿದೆ ನೋಡಿ. ಇಲ್ಲಿ ಇವೆರಡು ತಿಂದಿದ್ದಾವೆ ಏನೋ. ಸ್ವಲ್ಪ ಡಾರ್ ಮೇಲಿದೆ, ಇವಾಗಲೇ ಹರ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡಿ ಏನೋ ತಿಂದಿದೆ. ಇಷ್ಟು ಸಾಕು. ಇವಾಗ ಮತ್ತೆ ನೋಡೋಣ. ಇನ್ನೊಂದು ಸ್ವಲ್ಪ ಬದನೆಕಾಯಿ ಹರ್ಕೊಂಡ್ಬಿಡ್ತೀನಿ. ಒಂದು 4 ಮೆಣಸಿನ್ಕಾಯಿ ಹರ್ಕೊಂಡಿದ್ದೀನಿ. ಹಾಗೆ ಬದನೆಕಾಯಿ ಹರ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಇನ್ನೊಂದು 4 ಮೆಣಸಿನ್ಕಾಯಿ ಹರ್ಕೊಂಡ್ಬಿಡ್ತೀನಿ, ಸಾಕು. ಬದನೆಕಾಯಿ ಅಂತ ಸಿಕ್ಕ